ಏನ್ ಹೇಳಿ ಈಗ ಕೊರವನ ಮಾಡಿಕೊಂಡ್ಯಾನ ಅದಕ್ಕೆ ನಾವೇನ್ ಹೇಳ್ಬೇಕಾಗ್ಯದ ಏ ಮೋಕ್ಷ ಕನ್ನಡದೇನು ಮೋಕ್ಷ ಕನ್ನಡದೇನು ಮಡದಿ ಇಲ್ಲದೆ ಮಗನೊಂದು ಹಡದೇನು ಮೋಕ್ಷ ಕನ್ನಡದೇನು ಮಡದಿ ಇಲ್ಲದೆ ಮಗನೊಂದು ಹಡದೇನು ನಮ್ಮಪ್ಪಗನ ಒಬ್ಬನೇ ಕಂದನು ಮುಪ್ಪಿನ ಕಾಲಕ್ಕ ಹುಟ್ಟಿ ಬಂದೇನೋ ನಮ್ಮಪ್ಪಗನ ಒಬ್ಬನೇ ಕಂದನು ಮುಪ್ಪಿನ ಕಾಲಕ್ಕ ಹುಟ್ಟಿ ಬಂದೇನೋ ಅಪ್ಪನಪ್ಪಗ ನೆಪ್ಪಿಲೆ ಕೊಂಡಾಡಿ ಅಪ್ಪನಪ್ಪಗ ನೆಪ್ಪಿಲೆ ಕೊಂಡಾಡಿ ಭೂಪ ಬಸಪ್ಪನ ಕಂಡ ಪಿದೆನೋ ಮಡದಿ ಮಾಡಿಕೊಂಡ ಮಡದಿಗೆ ಮೊದಲೇ ಬಿಟ್ಟೇನೋ ಹುಡುಕಿ ಅಕ್ಕಿಗೆ ಪಾರಿ ಕತ್ತಿ ಕೊಟ್ಟೇನೋ ಮಾಡಿಕೊಂಡ ಮಡದಿಗೆ ಮೊದಲೇ ಬಿಟ್ಟೇನೋ ಹುಡುಕಿ ಅಕ್ಕಿಗೆ ಪಾರಿ ಕತ್ತಿ ಕೊಟ್ಟೇನೋ ನಡುವಿನಕ್ಕಿಗೆ ಮಣ್ಣಾಗಿಟ್ಟು ಮತ್ತೆ ನಡುವಿನಕ್ಕಿಗೆ ಮಣ್ಣಾಗಿಟ್ಟು ಓಡಿ ಬಂದ ಅಕ್ಕಿಗೆ ಹಗಲೇ ಸುಟ್ಟೇನೋ ಮಡದಿ ಅದಕ್ಕೆ ಕೊರವೆ ಅಂದ್ರೆ ಎಂತಲ್ಲಿ ಇರ್ತಾನ ಅಂತ ಕೇಳಾಳಕ್ಕೆ ನನಗೆ ಹೆಣ್ಮಗಳು ಯಾಕಂದ್ರೆ ಇಟ್ಟತನ ಹೊರಗೆ ಹೋಗಿದ್ರು ಯಾಕಂದ್ರೆ ನಮ್ಮ ಚೌಡೇಶ್ವರಿ ಜಾತ್ರಾ ಮಂಡಳಿಯವ್ರು ಮಾತ್ರ ಕರ್ಕೊಂಡು ಹೋಗಿದ್ರು ಈಗ ಒಳಗೆ ಬಂದು ಕೂತಾಳ ಈಗ ಬಂದು ಕೂತಾಳಪ್ಪ ಅಂತಂದಾಗ ಆಕಿ ಬಂದಾಗ ಹೇಳ್ಬೇಕಲ್ರಿ ಅದು ವಿಷಯ ಕೊರವೆ ಅಂದ್ರೆ ಯಾರದಾರ ಈ ಶರೀರದೊಳಗತ್ತ ಆಕಿ ಕೇಳಿದಳು ನೋಡು ತಂಗಿ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ತೂರ್ಯಾತೀತ ವಿರಾಟ ಹಿರಣ್ಯ ಗರ್ಭ ತಿಳ್ಕೊಂಡು ನವವಿಧ ದೇಹಗಳದಾವ ಇವು ನವವಿಧ ದೇಹಗಳು ಏನದಾವಲ್ಲ ಆತ್ಮನ ಆಶ್ರಯದಿಂದ ಮಾತ್ರ ನಡೀತಾವ ಆಧಾರದೊಳಗೆ ಮಾತ್ರ ಭದ್ರ ಆಗಿದಾಗ ಹಂಗೆ ಏರ್ಕೋತ ಹೋಗ್ಬೇಕು 7ನೇ ಸ್ಥಳ ದಾಟಿ ಅಚ್ಚಿ ಕಡೆ ಹೋದ ಬಳಕ ಅಲ್ಲಿ ಮಾಯಿ ಜಾಲ ಇಲ್ಲ ಅಲ್ಲಿರ್ತಾನವ ಕುಂಟಗೌಡ ಯಾರು ಕೊರವೆ ಅನ್ನುವಂಥವು ಕೈ ಇಲ್ಲ ಕಾಲಿಲ್ಲ ಮೂಗಿಲ್ಲ ಬಾಯಿ ಇಲ್ಲ ಏನೇನು ಇಲ್ಲಾರ್ದಂಥ ವಸ್ತು ಅದಾನ ಅಲ್ಲಿ ಅದ ನೋಡ್ತಂಗಿ ಅವ ಯಾವ ಕೊರವೆ ಆ ಕೊರವೆ ಮಾಡ್ಕೊಂಡಾಗೆ ಮಾತ್ರ ನಿನ್ನ ಸುಖ ಆಗೋದು ಅದಕ್ಕೆ ಹೇಳಕ್ಕೆ ಏನತ್ತ ಕೊರವೆನ ಮಾಡಿಕೊಂಡೇನ ಅದಕ್ಕೆ ಇಲ್ಲಿ ಆದ್ರೂ ಕೂಡ ನಮ್ಮ ಕವಿಗಳು ಏನು ಹೇಳ್ಯಾರ ಮಡದಿ ಇಲ್ಲದೆ ಮಗನೊಂದು ಹಡದೇನ ಮೋಕ್ಷಕ ನಡದೇನ ಮಾಡಿಕೊಂಡಕ್ಕಿಗೆ ಮೊದಲೇ ಬಿಟ್ಟಿನಿ ಹುಡುಕಿ ಅಕ್ಕಿ ಭಾರಿ ಕತ್ತಿ ಕೊಟ್ಟಿನಿ ನಡುವಿನ ಅಕ್ಕಿ ಕಿತ್ತಿಕಿ ಮತ್ತೆ ನಡಬರಿಕೆ ಗಂಟು ಬಿದ್ದಾಳಲಿಕ್ಕಿ ನಡುವಿನ ಅಕ್ಕಿಗೆ ಮಣ್ಣಾಗಿಟ್ಟು ಮತ್ತೆ ಓಡಿ ಬಂದಕ್ಕಿಗೆ ಹಗಲೇ ಸುಟ್ಟಿನ ಅಂತ ಹೇಳ ಮತ್ತೇನು ಹೇಳ್ತಾನ ಮುಂದ ಮಹಾಮಂತ್ರ ಎಂಬುದೊಂದು ಮಗನ ಹಡದೇನೋ 3 ಲೋಕ ಪ್ಯಾವ್ಟಿಗೆ ಮಾಡಿ ನಡೆದೇನೋ ಮಹಾಮಂತ್ರ ಎಂಬುದೊಂದು ಮಗನ ಹಡದೇನೋ 3 ಲೋಕ ಪ್ಯಾವ್ಟಿಗೆ ಮಾಡಿ ನಡೆದೇನೋ 72,000 ಕಳೆ ತುಂಬಿ 72,000 ಕಳೆ ತುಂಬಿ ಮುಪ್ಪಿಲ್ಲ ಕಡಗೋಲ ಕೈಯ ಹಿಡದೆ ಮಾಡದೆ ಏನ್ ಹೇಳ್ತಾನಪ್ಪ ಕವಿ ಇಲ್ಲಿ ಮಹಾಮಂತ್ರ ಎಂಬುದೊಂದು ಮಗನ ಹಡದೇನು 3 ಲೋಕ ಪ್ಯಾವ್ಟಿಗೆ ಮಾಡಿ ನಡೆದೇನು 72,000 ಕಳೆ ತುಂಬಿ ಮುಪ್ಪಿಲ್ದ ಕಡಗೋಲು ಕೈಯಾಗಿ ಹಿಡಿದಿನಿ ಅಂತ ಹೇಳ್ತಾನ ಮಹಾಮಂತ್ರ ಅನ್ನುವಂಥದ್ದು ಮಾತ್ರ ಮಗ ಆ ಗುರುವಿನ ಬಳಿ ಸಿಗ್ತದ ತಂಗಿ ಮಹಾಮಂತ್ರ ಅನ್ನುವಂಥದ್ದು ಶಿಷ್ಯ ಅನ್ನುವಂಥವನೇ ಮಾತ್ರ ಹೆಣ್ತಿ ಗುರು ಅನ್ನುವಂಥವನೇ ಮಾತ್ರ ಗಂಡ ಅದಾನ ಆ ಶಿಷ್ಯಗೆ ಮಾತ್ರ ಅವ ಕಿವಿ ಒಳಗೆ ಹೇಳ್ತಾನದು ಮಹಾಮಂತ್ರ ಅನ್ನುವಂಥದ್ದು ಆ ಮಹಾಮಂತ್ರ ಅನ್ನುವುದೊಂದು ಮಗನ ಹಡದೀನಿ 3 ಲೋಕ ಎಲ್ಲ ಮಾತ್ರ ಪ್ಯಾವ್ಟಣಿಗೆ ಮಾಡಿ ನಡಿಲಿಕ್ಕೆ ಬರ್ತದ
ಯಾಕ ಮಹಾಮಂತ್ರ ಅನ್ನುವಂಥದ್ದು ನಾವು 21,600 ಸಲ ನಾವು ದಿನ ಜಪ ಮಾಡಿದೆವಪ್ಪ ಅಂತಂದ್ರ ಸ್ವಾರ್ಥಕ್ಕೆ ಆಗ್ತದೆ ಬಂದಿದ್ದಕ್ಕೆ ಅಲ್ಲಿ ಮುಂದೆ ಜ್ಞಾನ ಅನ್ನುವಂಥವು ಮಾತ್ರ ಮಗ ಹುಡುತಾನ. ಎಲ್ಲಿ ಬೇಕಾದಲ್ಲಿ ಮಾತ್ರ ಅನುಭವ ಅನ್ನೋದು ಮಾತ್ರ ತುಂಬ್ಕೋತದ. ಅವಾಗ ಮಾತ್ರ ತಂಗಿ 3 ಲೋಕ ಎಲ್ಲ ನೀ ಹೇಳ್ದಂಗೆ ಕೇಳ್ತಾವ ಅಂತ ಹೇಳ್ತಾನ ನಾವು. ಅದಕ್ಕೆ ಮತ್ತೇನು ಹೇಳ್ಯಾನ? ಅಂದೇ ವಾಡಿಯಲ್ಲಿ ವಾಸ ಮಾಡಿದೆನೋ ಬ್ರಹ್ಮಾನಂದ ಪದ ಸದಾ ಪಾಡಿದೆನೋ. ಅಂದೇ ವಾಡಿಯಲ್ಲಿ ವಾಸ ಮಾಡಿದೆನೋ ಬ್ರಹ್ಮಾನಂದ ಪದ ಸದಾ ಪಾಡಿದೆನೋ. ಏ ಸದಾನಂದ ಕೈ ಭೀಷಣ ಒಡಗೂಡಿ ಸದಾನಂದ ಕೈ ಭೀಷಣ ಒಡಗೂಡಿ 1ನೇ ದಳ ದಾಟಿ ಕಡಿಯಾದೆ. ಮಗನ